ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು PSTRನ 2009ರ ಪ್ರಶ್ನೆ ಪತ್ರಿಕೆಯಲ್ಲಿನ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾನು ಕೇವಲ ಪ್ರಶ್ನೆಗಳಿಗೆ ಉತ್ತರ ಮಾತ್ರವನ್ನ ನೀಡಿಲ್ಲ, ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಮುಂದೆ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು, ಈ ವಿಷಯದ ಮೇಲೆ ಯಾವ ರೀತಿ ಮಾಹಿತಿಯನ್ನು ನಾವು ಸಂಗ್ರಹ ಮಾಡ್ಕೋಬೇಕು ಅನ್ನೋ ವಿಚಾರಗಳು ನಿಮಗೆ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ಗೆ ಬರುತ್ತೆ. ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ಸೆಷನ್ನ ಮೊದಲನೇ ಪ್ರಶ್ನೆ 2009ರ ಪ್ರಶ್ನೆ ಪತ್ರಿಕೆಯ 25ನೇ ಪ್ರಶ್ನೆಯಾಗಿದೆ. ನಾರಣಪ್ಪ ಈ ಕವಿಯ ಮೊದಲ ಹೆಸರು. ಆಪ್ಷನ್ಸ್ ಹೀಗಿವೆ: ಪಂಪ, ರನ್ನ, ಕಾಳಿದಾಸ, ಕುಮಾರವ್ಯಾಸ. ಉತ್ತರ ಕುಮಾರವ್ಯಾಸ. ವಿವರಣೆ: ಕುಮಾರವ್ಯಾಸರ ಮೊದಲ ಹೆಸರು ನಾರಣಪ್ಪ. ಇವರು 15ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ. ಇವರು ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಮಹಾಕಾವ್ಯವನ್ನು ರಚಿಸಿದ್ದಾರೆ. ಇವರನ್ನ ಗದುಗಿನ ನಾರಣಪ್ಪ ಎಂದು ಕರೆಯುತ್ತಾರೆ. ಇವರ ಊರು ಗದಗ ಜಿಲ್ಲೆಯ ಕೋಳಿವಾಡ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾರಣಪ್ಪ ಕವಿಯ ಮೊದಲ ಹೆಸರು ಅಂತ ಕೇಳಿದ್ದಾರೆ ಅಲ್ವಾ? ಉತ್ತರ ಕುಮಾರವ್ಯಾಸ. ಆದರೆ ಮುಂದಿನ ಒಂದು ಪರೀಕ್ಷೆನಲ್ಲಿ ಕುಮಾರವ್ಯಾಸರ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಕೇಳ್ಬೋದು. ಉದಾಹರಣೆಗೆ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತವನ್ನ ಬರೆದವರು ಯಾರು ಅಂತ ಕೇಳ್ಬೋದು, ಅಥವಾ ಗದುಗಿನ ನಾರಣಪ್ಪ ಅಂದ್ರೆ ಯಾರು ಅಂತ ಕೇಳ್ಬೋದು, ಅಥವಾ ಕುಮಾರವ್ಯಾಸರ ಊರು ಯಾವುದು ಅಂತ ಕೇಳ್ಬೋದು. ಹಾಗಾಗಿ ನಾನು ಇಷ್ಟು ವಿವರಣೆಯನ್ನು ಇಲ್ಲಿ ನೀಡಿದ್ದೀನಿ. ಹೀಗೆ ನೀವು ಕೂಡ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡುವಾಗ ಈ ರೀತಿಯಾದ ವಿವರಣೆಯನ್ನು ನೀವು ಪಡ್ಕೊಳ್ಳೋದ್ರಿಂದ ಹೆಚ್ಚಿನ ಮಾಹಿತಿ ಸಿಕ್ಕಂಗಾಗುತ್ತೆ ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೋಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 26ನೇ ಪ್ರಶ್ನೆ. ಇಸಿಲ ಎಂಬ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು. ಆಪ್ಷನ್ಸ್ ಹೀಗಿವೆ: ಕುವೆಂಪು, BM ಶ್ರೀ, ತೀನಂ ಶ್ರೀ, DLN. ಉತ್ತರವೆಂದು DLN. ವಿವರಣೆ ಹೀಗಿದೆ: ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿರುವ ಇಸಿಲ ಎಂಬ ಪದವು ಕನ್ನಡದ ಅತ್ಯಂತ ಪ್ರಾಚೀನ ಪದ ಎಂದು ಪ್ರಮುಖವಾಗಿ ವಾದಿಸಿದವರು ಮತ್ತು ಗುರುತಿಸಿದವರು DL ನರಸಿಂಹಾಚಾರ್ಯರವರು. ಇವರು 1950ರ ದಶಕದಲ್ಲಿ ಈ ಐತಿಹಾಸಿಕ ವಿಶ್ಲೇಷಣೆಯನ್ನು ನಡೆಸಿದರು. ಈ ಪದವು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಪತ್ತೆಯಾದ ಬ್ರಾಹ್ಮಿ ಲಿಪಿಯ ಪ್ರಾಕೃತ ಭಾಷೆಯ ಶಾಸನದಲ್ಲಿದೆ. ಇದು ಕನ್ನಡದ್ದೇ ಪದ ಎಂದು ನರಸಿಂಹಾಚಾರ್ ಅವರು ವಾದಿಸಿದರೆ, ನಂತರ ಪ್ರೊಫೆಸರ್ ಚಿದಾನಂದಮೂರ್ತಿ ಅವರು ಇದನ್ನು ಬೆಂಬಲಿಸಿದರು. ಇಲ್ಲಿ ನಿಮಗೊಂದು ಪ್ರಶ್ನೆ: ಇಸಿಲ ಎಂಬ ಪದದ ಅರ್ಥವೇನು? ಈ ಪ್ರಶ್ನೆ ಈಗಾಗಲೇ ಪರೀಕ್ಷೆಯಲ್ಲಿ ಬಂದಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ. ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳು ಬರಹವನ್ನು ಹೊಂದಿದೆ? ಆಪ್ಷನ್ಸ್ ಹೀಗಿದೆ: 15, 16, 17, 14. ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳನ್ನು ಹೊಂದಿದೆ ಅಂತ ಪ್ರಶ್ನೆ. ಉತ್ತರ ಇದಕ್ಕೆ 16. ಹಲ್ಮಿಡಿ ಶಾಸನವು 16 ಸಾಲುಗಳನ್ನು ಒಳಗೊಂಡಿದೆ. ವಿವರಣೆ ಹೀಗಿದೆ: ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ದೊರೆತಿದೆ. ಅಂದರೆ ಈ ಹಲ್ಮಿಡಿ ಶಾಸನ ಎಲ್ಲಿ ದೊರೆತಿದೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಈ ಶಾಸನದ ಕಾಲ ಬಂದು ಕ್ರಿಸ್ತ ಶಕ 450. ಇದು ಅಚ್ಚ ಕನ್ನಡ ಬ್ರಾಹ್ಮಿ ಲಿಪಿಯಲ್ಲಿದೆ. 16 ಸಾಲುಗಳನ್ನು ಹೊಂದಿದೆ. ಕಾಕುತ್ಸ ವರ್ಮನ ಕನ್ನಡ ಶಾಸನವಾಗಿದೆ. 1936ರಲ್ಲಿ MH ಕೃಷ್ಣರವರು ಪತ್ತೆ ಮಾಡಿದರು. ಪ್ರಸ್ತುತ ಈ ಶಾಸನ ಬೆಂಗಳೂರಿನ ಮ್ಯೂಸಿಯಂನಲ್ಲಿದೆ. ರಚಿಸಿದ ಕವಿ ಅಥವಾ ಶಿಲ್ಪಿ ಕುಬ್ಜ ಕವಿ. ಮತ್ತೆ ಇನ್ನೊಂದು ಮಾಹಿತಿ ಇಲ್ಲಿ ನೀಡಿದ್ದೀನಿ: ಬ್ರಾಹ್ಮಿ ಲಿಪಿ ಕನ್ನಡ ಲಿಪಿಯ ತಾಯಿ ಲಿಪಿಯಾಗಿದೆ. ಓಕೆನಾ? ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿದ್ದಂತಹ ಪ್ರಶ್ನೆ, ಹಾಗಾಗಿ ನಾನಿಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ. ಬ್ರಾಹ್ಮಿ ಲಿಪಿ ಕನ್ನಡ ಲಿಪಿಯ ತಾಯಿ ಲಿಪಿಯಾಗಿದೆ. ಓಕೆನಾ? ಇದಿಷ್ಟು ಮಾಹಿತಿ ಹಲ್ಮಿಡಿ ಶಾಸನದ ಬಗ್ಗೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ. ಐ
ಔ ಎಂಬ ಅಕ್ಷರಗಳು. ಆಪ್ಷನ್ಸ್ ಹೀಗಿದೆ: ವರ್ಗೀಯ ಅಕ್ಷರ, ವ್ಯಂಜನಾಕ್ಷರ, ಸಂಧ್ಯಾಕ್ಷರ. 4ನೇದು ಅವರ್ಗೀಯ ಅಕ್ಷರಗಳು. ಇದಕ್ಕೆ ಉತ್ತರ ಸಂಧ್ಯಾಕ್ಷರಗಳು. ಇದು ತುಂಬ ಸುಲಭವಾದ ಪ್ರಶ್ನೆ. ಇನ್ನು ಮುಂದೆ ಬರುವಂತಹ ಪರೀಕ್ಷೆನಲ್ಲಿ ಇಷ್ಟು ಸುಲಭವಾದ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗಿನ ಕಾಂಪಿಟೇಷನ್ ಹೇಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಮುಂದಿನ ಪರೀಕ್ಷೆಗಳಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಧ್ವನ್ಯಾಂಗಗಳ ಮೇಲೆ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಮೂರ್ಧಾನ್ಯ, ಕಂಠ್ಯ, ತಾಲವ್ಯ, ಓಷ್ಠ್ಯ ಈ ಥರ ಇರುವಂತಹ ಅಕ್ಷರಗಳನ್ನ ಪತ್ತೆ ಹಚ್ಚಿ ಅಂತ ಹೇಳಿ ಪ್ರಶ್ನೆಗಳು ಬರಬಹುದು. ಹಾಗಾಗಿ ನೀವು ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ. ನಾನು ಮುಂದಿನ ತರಗತಿಯಲ್ಲಿ ವರ್ಣಮಾಲಾಕ್ಷರಗಳು ಅಥವಾ ವರ್ಣಮಾಲೆಯ ಮೇಲೆ ಕೇಳುವಂತಹ ಪ್ರಶ್ನೆಗಳ ಬಗ್ಗೆ ಒಂದು ಸೆಷನ್ನ ಮಾಡ್ತೀನಿ. ಅದರಲ್ಲಿ ನೋಡ್ತಾ ಹೋಗೋಣ. ಈಗ ಈ ಪ್ರಶ್ನೆಗೆ ವಿವರಣೆಯನ್ನ ನೋಡೋಣ. ಅ, ಆ, ಇ, ಉ, ಊ, ಋ, ಎ, ಐ, ಓ ಅವುಗಳು ಒಟ್ಟು 13 ಸ್ವರಾಕ್ಷರಗಳಿದೆ. ಮತ್ತೆ ಆ, ಇ, ಉ, ಋ, ಎ, ಓ ಇವು 6 ಹ್ರಸ್ವ ಸ್ವರಗಳು. ಮತ್ತೆ ಆ, ಇ, ಉ, ಎ, ಐ, ಓ, ಔ ಇವು 7 ದೀರ್ಘ ಸ್ವರಗಳು. ಓಕೆನಾ. ನೆಕ್ಸ್ಟು ಯೋಗವಾಹಕಗಳ ಬಗ್ಗೆ. ಯೋಗವಾಹಗಳು ಅಂತ ಹೇಳಿದ್ರೆ ಅನುಸ್ವಾರ ಮತ್ತೆ ವಿಸರ್ಗ. ಇಲ್ಲಿ ಯೋಗ ಎಂದರೆ ಸಂಬಂಧವನ್ನು, ವಾಹ ಎಂದರೆ ಹೊಂದಿರುವುದು ಎಂದರ್ಥವಾಗುತ್ತದೆ ಅಲ್ವಾ. ಮುಂದಿನ ಒಂದು ಪರೀಕ್ಷೆನಲ್ಲಿ ಕೇಳ್ಬೋದು ಯೋಗವಾಹದ ಅರ್ಥವೇನು ಅಂತ ಹೇಳಿ. ಹಾಗಾಗಿ ಇಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಐ ಮತ್ತು ಔ ಇವೆರಡು ಸಂಧ್ಯಾಕ್ಷರಗಳಾಗಿವೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ. ಕನ್ನಡದ ಮೊದಲ ಕಾವ್ಯ. ಆಪ್ಷನ್ಸ್ ಹೀಗಿವೆ: ವಿಕ್ರಮಾರ್ಜುನ ವಿಜಯ, ಕವಿರಾಜಮಾರ್ಗ, ಆದಿಪುರಾಣ, ವಡ್ಡಾರಾಧನೆ. ಉತ್ತರ ಕವಿರಾಜಮಾರ್ಗ. ವಿವರಣೆಯನ್ನು ನೋಡೋಣ. ಕವಿರಾಜಮಾರ್ಗ ಇದು ಶ್ರೀ ವಿಜಯ ರಚಿಸಿರುವ ಕೃತಿಯಾಗಿದೆ. ಕನ್ನಡದ ಮೊದಲ ಸಾಹಿತ್ಯಿಕ ಕೃತಿ, ಕಾವ್ಯಮೀಮಾಂಸೆ ಲಕ್ಷಣ ಗ್ರಂಥವಾಗಿದೆ. ಕವಿರಾಜಮಾರ್ಗವು ಕನ್ನಡ ನಾಡು, ನುಡಿ ಮತ್ತು ಸಾಹಿತ್ಯದ ಶೈಲಿಯನ್ನು ವರ್ಣಿಸುವ ಮೊದಲ ಕೃತಿಯಾಗಿದೆ. ಇನ್ನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಬಗ್ಗೆ. 10ನೇ ಶತಮಾನದಲ್ಲಿ ಕನ್ನಡದ ಆದಿಕವಿ ಪಂಪನು ಮುಖ್ಯವಾಗಿ 2 ಮಹತ್ವದ ಚಂಪು ಕೃತಿಗಳನ್ನು ರಚಿಸಿದ್ದಾನೆ. ಅವುಗಳೆಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಮೊದಲ ಜೈನ ತೀರ್ಥಂಕರ ಋಷಭದೇವನ ಜೀವನವನ್ನು ವರ್ಣಿಸುವ ಜೈನ ಧಾರ್ಮಿಕ ಕಾವ್ಯವಾಗಿದೆ. ಇನ್ನು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದ ಬಗ್ಗೆ. ವ್ಯಾಸರ ಮಹಾಭಾರತವನ್ನ ಆಧರಿಸಿ ತನ್ನ ಆಶ್ರಯದಾತ ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಬರೆದ ಲೌಕಿಕ ಕಾವ್ಯ ಇದಾಗಿದೆ. ಯಾವುದು? ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಇನ್ನು ವಡ್ಡಾರಾಧನೆ ಬಗ್ಗೆ. ಶಿವಕೋಟ್ಯಾಚಾರ್ಯ ರಚಿಸಿರುವ ವಡ್ಡಾರಾಧನೆ ಕೃತಿಯು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಕನ್ನಡದಲ್ಲಿ ಲಭ್ಯವಿರುವ ಅತ್ಯಂತ ಹಳೆಯ ಗದ್ಯ ಕೃತಿಯಾಗಿದೆ. ಇದಿಷ್ಟು ಈ 4 ಆಪ್ಷನ್ಸ್ಗೆ ಸಂಬಂಧಪಟ್ಟಂತಹ ವಿವರಣೆಯಾಗಿದೆ. ಓಕೆನಾ. ಇಲ್ಲಿ ಪ್ರಶ್ನೆ ಏನಿತ್ತು? ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ಇತ್ತು. ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ಹೇಳಿದ್ರೆ ಯಾವುದು? ಕವಿರಾಜಮಾರ್ಗ ಆಗಿದೆ. ಅದೇ ರೀತಿ ಇಲ್ಲಿ ಕನ್ನಡದ ಮೊದಲ ಗದ್ಯ ಕಾವ್ಯ ಅಥವಾ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ನೀವು ಏನ ಹೇಳಬೇಕಾಗುತ್ತೆ? ವಡ್ಡಾರಾಧನೆಯನ್ನ ಹೇಳಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ 4 ಆಪ್ಷನ್ಸ್ಗಳ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಗಮನ ಇಟ್ಟು ನೋಡಿಕೊಂಡು ಬರ್ಕೊಳ್ಳಿ. ಓಕೆನಾ. ಮುಂದಿನ ಪ್ರಶ್ನೆ. ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು. ಆಪ್ಷನ್ಸ್ ಹೀಗಿದೆ: ಕಂದ, ತ್ರಿಪದಿ, ಷಟ್ಪದಿ, 4ನೇದು ಮಹಾ ಅಂತ ಕೊಟ್ಟಿದ್ದಾರೆ. ಮಹಾಕಾವ್ಯ ಆಗಬೇಕದು. ಉತ್ತರ ಮಹಾಕಾವ್ಯ. ವಿವರಣೆ ಹೀಗಿದೆ: ಶ್ರೀ ರಾಮಾಯಣ ದರ್ಶನಂ ಈ ಕಾವ್ಯವು ಮಹಾಕಾವ್ಯವಾಗಿದ್ದು ರಾಮಾಯಣವನ್ನ ಆಧರಿಸಿ ರಚಿಸಿದ ಆಧುನಿಕ ಕನ್ನಡ ಸಾಹಿತ್ಯದ ಮೇರುಕೃತಿಯಾಗಿದೆ. 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಮತ್ತು 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿದೆ. ಯಾವ ಕೃತಿಗೆ? ಶ್ರೀರಾಮಾಯಣ ದರ್ಶನಂ ಕೃತಿಗೆ. ಓಕೆನಾ. ನೆಕ್ಸ್ಟು 1949ರಲ್ಲಿ ಮೊದಲ ಭಾಗ ಮತ್ತು 1951ರಲ್ಲಿ 2ನೇ ಭಾಗ ಪ್ರಕಟವಾದವು. ನಂತರ 2 ಭಾಗಗಳನ್ನು ಸೇರಿಸಿ ಒಂದೇ ಗ್ರಂಥವನ್ನಾಗಿಸಿ ಪ್ರಕಟಿಸಲಾಯಿತು. ಅಯೋಧ್ಯ ಸಂಪುಟ, ಕಿಷ್ಕಿಂಧ ಸಂಪುಟ, ಲಂಕಾ ಸಂಪುಟ ಮತ್ತು ಶ್ರೀ ಸಂಪುಟ ಎಂಬ 4 ಸಂಪುಟಗಳ ಅಡಿಯಲ್ಲಿ ವಿಸ್ತರಿಸಿರುವ
50 ಸಂಚಿಕೆಗಳಲ್ಲಿ ಒಟ್ಟು 22,291 ಸಾಲುಗಳ ಕಾವ್ಯವಾಗಿ ರಚಿಸಲ್ಪಟ್ಟಿದೆ. ಯಾವುದು? ಈ ರಾಮಾಯಣ ದರ್ಶನಂ. ಶ್ರೀ ರಾಮಾಯಣ ದರ್ಶನಂನ ಒಂದಷ್ಟು ಮಾಹಿತಿ ಇಲ್ಲಿ ನೀಡಿದ್ದೀನಿ, ನೋಡ್ತಾ ಹೋಗಿ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಸಿಕೊಂಡವನು? ಆಪ್ಷನ್ಸ್ ಹೀಗಿದೆ: ಪಂಪ, ರನ್ನ, ಪೊನ್ನ, ನಾರಣಪ್ಪ. ಉತ್ತರ ನಾರಣಪ್ಪ. ಕುಮಾರವ್ಯಾಸರ ಬಗ್ಗೆ ಇದು 2ನೇ ಪ್ರಶ್ನೆಯಾಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿನೇ ಕುಮಾರವ್ಯಾಸರ ಬಗ್ಗೆ 2 ಪ್ರಶ್ನೆಗಳನ್ನ ಕೇಳಲಾಗಿದೆ. ಓಕೆನಾ? ಹಾಗಾಗಿ ಕುಮಾರವ್ಯಾಸರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಈ ವಿವರಣೆಯನ್ನು ನಾನು ಈ ಹಿಂದಿನ ಪ್ರಶ್ನೆಯಲ್ಲಿ ತಿಳಿಸಿರೋದ್ರಿಂದ ಇಲ್ಲಿ ಓದಕ್ಕೆ ಹೋಗೋದಿಲ್ಲ. ನೀವು ನೋಟ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 32ನೇ ಪ್ರಶ್ನೆ. ಉತ್ಪಲಮಾಲಾ ವೃತ್ತದಲ್ಲಿ ಮೊದಲು ಬರುವುದು? ಆಪ್ಷನ್ಸ್ ಹೀಗಿದೆ: 1 ಗುರು, 2 ಗುರು, 3 ಗುರು, 4 ಗುರು. ಉತ್ತರ 1 ಗುರು. ಸ್ನೇಹಿತರೆ, ಇಲ್ಲಿ ನಿಮಗೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಛಂದಸ್ಸು ಅಂದ ತಕ್ಷಣ ನಿಮಗೆ ಏನು ಪ್ರಾಸಗಳು ಗೊತ್ತಿರಬೇಕು, ಲಘು ಗುರು ಹಾಕೋದು ಗೊತ್ತಿರಬೇಕು, ಮಾತ್ರ ಕಾಲಗಳ ಬಗ್ಗೆ ಗೊತ್ತಿರಬೇಕು. ಓಕೆನಾ? ಇಲ್ಲಿ ನಾನು ಎಲ್ಲವನ್ನ ವಿವರಣೆ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟು ವಿವರಣೆಯನ್ನು ಮಾತ್ರ ನೀಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಒಂದು ಸೂತ್ರವನ್ನು ಕೊಟ್ಟಿದ್ದೀನಿ, ಯಮತರಾಜ ಬಾನಸಲಗಂ ಅಂತ ಹೇಳಿ. ಓಕೆನಾ? ಇಲ್ಲಿ ಯಮತರಾಜ ಬಾನಸಲಗಂ ಇಷ್ಟು ಹಾಕ್ಕೊಂಡು ನೀವು ಲಘು ಗುರು ಹಾಕ್ತಾ ಹೋದರೆ ಗೊತ್ತಾಗ್ಬಿಡುತ್ತೆ ಯಾವ ಗಣದಲ್ಲಿ ಏನೇನು ಬರುತ್ತೆ ಅಂತ. ಆದರೆ ಅದನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಇಲ್ಲೊಂದಿಷ್ಟು ಸೂತ್ರಗಳಿದೆ. ಇದನ್ನು ನಾನು ಗೋಪಾಲಕೃಷ್ಣ ಉಡುಪ ಅವರ ಒಂದು ಕನ್ನಡ ವ್ಯಾಕರಣ ಪುಸ್ತಕದಿಂದ ತಗೊಂಡಿದ್ದೀನಿ. ಛಂದಸ್ಸು ಇದು ನಮಗೆ ಗಣಿತ ಇದ್ದಂಗೆ. ಇದನ್ನು ಓದಿ ಹಾಗೆ ನೋಡಿ ಅರ್ಥ ಮಾಡ್ಕೋತೀನಿ ಅಂದರೆ ಕಷ್ಟ ಆಗುತ್ತೆ. ಇದನ್ನು ಬರೆದು ಲಘು ಗುರು ಪ್ರಸ್ತಾರವನ್ನು ಹಾಕಿನೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲೊಂದಿಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಸೂತ್ರ ಇದೆ ನೋಡಿ. ಗುರು ಮೂರಿರೆ ಮಗಣ, ಲಘು ಮೂರಿರೆ ನಗಣ, ಗುರು ಮೊದಲಲ್ಲಿ ಬರಲು ಭಗಣ, ಲಘು ಮೊದಲಲ್ಲಿ ಬರಲು ಯಗಣ, ಗುರು ನಡುವಿರೆ ಜಗಣ, ಲಘು ನಡುವಿರೆ ರಗಣ, ಗುರು ಕೊನೆಯಲ್ಲಿ ಬರಲು ಸಗಣ, ಲಘು ಕೊನೆಯಲ್ಲಿ ಬರಲು ತಗಣ. ಇದಿಷ್ಟನ್ನ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವೃತ್ತಗಳು ಅಂತ ಬರುತ್ತೆ. ಖ್ಯಾತ ಕರ್ನಾಟಕ ವೃತ್ತಗಳು ಅಂತ 6 ಇದೆ. ಯಾವುದಪ್ಪ ಅಂತ ಹೇಳಿದ್ರೆ ಉತ್ಪಲ ಮಾಲಾ ವೃತ್ತ, ಚಂಪಕ ಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಶ್ರಗ್ಧಾರ ವೃತ್ತ, ಮಹಾಶ್ರಗ್ಧಾರ ವೃತ್ತ. ಈ 6 ವೃತ್ತಗಳ ಬಗ್ಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಈಗಾಗಲೇ ಆಗಿದೆ, ಮುಂದೆನೂ ಆಗುತ್ತೆ. ಹಾಗಾಗಿ ಈ 6 ವೃತ್ತಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಕ್ಷರಗಳ ಸೂತ್ರಗಳನ್ನ ಕೊಟ್ಟಿದ್ದೀನಿ. ಬುಕ್ನಲ್ಲಿ ಯಾವುದು ಎನ್ ಗೋಪಾಲಕೃಷ್ಣ ಅಡಿಗ ಅವರ ಬುಕ್ನಲ್ಲಿ ಸೂತ್ರ ಇದೆ. ಆ ಸೂತ್ರದ ಬದಲು ನಾನು ಅಕ್ಷರಗಳು ಮಾತ್ರ ಕೊಟ್ಟಿದ್ದೀನಿ. ಸೂತ್ರ ಬೇಕು ಅಂತ ಅಂದರೂ ಕೂಡ ನಾನು ನೆಕ್ಸ್ಟ್ ತರಗತಿನಲ್ಲಿ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ಇಲ್ಲಿ ನಾನು ಅಕ್ಷರಗಳು ಮಾತ್ರ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 6 ವೃತ್ತಗಳಲ್ಲಿ ಮೊದಲು ಬರುವಂತಹ ಅಕ್ಷರಗಳನ್ನ ಪತ್ತೆ ಹಚ್ಕೊಂಡ್ಬಿಡಿ. ಉತ್ಪಲ ಮಾಲಾ ವೃತ್ತ ಅಂತ ಬಂದಾಗ ಮೊದಲನೇ ಅಕ್ಷರ ಬಾ ಬರುತ್ತೆ ಅಲ್ವಾ? ಇಲ್ಲಿ ಪ್ರಶ್ನೆ ಆಗಿರೋದು ಅದ್ರ ಮೇಲೆ ನೋಡಿ. ಉತ್ಪಲ ಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಅಂತ ಕೇಳಿದ್ದಾರೆ ಅಲ್ವಾ? ಹಾಗಾದ್ರೆ ಭ ಅನ್ನೋ ಅಕ್ಷರ ಇದೆ. ಭ ಅಂದ್ರೆ ಭಗಣ. ಭಗಣದಲ್ಲಿ ಏನ್ ಬರುತ್ತೆ? ಇಲ್ಲಿ ಸೂತ್ರದ ಪ್ರಕಾರ ಮೊದಲು ಗುರು ಮೊದಲಲ್ಲಿ ಬರಲು ಭಗಣ ಅಂತ ಇದೆ. ಅಲ್ಲಿಗೆ ಗುರು 2 ಲಘು ಬರುತ್ತೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಓಕೆನಾ? ಗಣ ಅಂತ ಹೇಳಿದ್ರೆ ಮೊದಲು ಗುರು ಬರುತ್ತೆ, ಆಮೇಲೆ 2 ಲಘು ಬರುತ್ತೆ ಅಂತ. ಓಕೆನಾ? ಈ ಒಂದು ಅಕ್ಷರಗಳ ಗುಂಪನ್ನ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಈ ತರ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ಬೋದಾಗಿದೆ. ಯಮತರಾಜ ಬಾನಸಲಗಂನಲ್ಲಿರುವಂತಹ 3 ಅಕ್ಷರಗಳ ಗುಂಪು ಅಂದ್ರೆ ಮಗಣ, ನಗಣ, ಬಗಣ, ಯಗಣ, ಜಗಣ, ರಗಣ, ಸಗಣ, ತಗಣ. ಈ ಒಂದು ಸೂತ್ರಗಳು, ಈ 3 ಅಕ್ಷರಗಳ ಗುಂಪುಗಳಲ್ಲಿ ಬರುವಂತಹ ಸೂತ್ರಗಳು ಮತ್ತೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರುವಂತಹ ಒಂದೊಂದು ವೃತ್ತಗಳಲ್ಲೂ ಒಂದೊಂದು ಸೂತ್ರ ಇದೆ. ಎಕ್ಸಾಂಪಲ್ಗೆ ಉತ್ಪಲಮಾಲಾ ವೃತ್ತದ್ದು ಒಂದು ಸೂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಉತ್ಪಲಮಾಲೆ ಎಪ್ಪುದು ಭರಂ ನಭಭಂ ರಲಗಂ ನೆಗಳ್ದಿರಲ್ ಅಂತ ಇದೆ. ಇದು ಒಂದು ಉತ್ಪಲಮಾಲಾ ವೃತ್ತದ ಸೂತ್ರ. ಇನ್ನು ಚಂಪಕಮಾಲಾ ವೃತ್ತಕ್ಕೆ ಬಂದ್ರೆ ನಜಪಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದಪರ್. ಇದು ಚಂಪಕಮಾಲಾ ವೃತ್ತಕ್ಕೆ ಸಂಬಂಧಪಟ್ಟಂತ ಒಂದು ಸೂತ್ರ. ಈ ತರ ನೀವು ಬಯಾಟ್ ಮಾಡ್ಕೊಂಡ್ಬಿಟ್ರೆ
ಈ ಎರಡು ಯಮತರಾಜ ಬಾಣಸಲಗಂದು 3 ಅಕ್ಷರಗಳ ಸೂತ್ರ ಮತ್ತೆ ಖ್ಯಾತ ಕರ್ನಾಟಕಗಳದ್ದು 6 ಸೂತ್ರ. ಈ 6 ಸೂತ್ರ ಇಷ್ಟನ್ನು ನೀವು ಈಸಿಯಾಗಿ ಬಾಯ್ಪಾಠ ಮಾಡ್ಕೊಂಡ್ಬಿಟ್ರೆ ಈ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನ ಕೊಡ್ಲಿ ನೀವು ಈಸಿಯಾಗಿ ಉತ್ತರವನ್ನ ಮಾಡ್ಬೋದು. ಈ ನೆಕ್ಸ್ಟು ಮಗಣದಲ್ಲಿ ಬರುವಂತಹ ಪ್ರಸ್ತಾರವನ್ನ ಗುರುತಿಸಿ ಅಂತ ಕೊಡ್ಬೋದು, ಅಥವಾ ಒಂದು ಸೂತ್ರವನ್ನ ಕೊಡ್ತಾರೆ. ಎಕ್ಸಾಂಪಲ್ಗೆ ನಜಬಜ ಜಂಜರಂ ಅಂತ ಕೊಟ್ಬಿಟ್ಟು ಇದು ಯಾವ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತಹ ಸೂತ್ರ ಅಂತ ಕೇಳ್ಬೋದು ಅಲ್ವಾ. ಈ ತರ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಈ ಎರಡೂ ರೀತಿಯ ಸೂತ್ರಗಳನ್ನ ನೀವು ಅಭ್ಯಾಸ ಮಾಡಲೇಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 33ನೇ ಪ್ರಶ್ನೆ, ಬ್ರಹ್ಮಗಣವು ಹೊಂದಿರುವ ಅಂಶಗಳು. ಆಪ್ಷನ್ಸ್ ಹೀಗಿದೆ: 1, 2, 3, 4. ಉತ್ತರ 2. ಬ್ರಹ್ಮಗಣವು 2 ಅಂಶಗಳನ್ನು ಹೊಂದಿರುತ್ತೆ. ಈ ಪ್ರಶ್ನೆಯು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ನೀವು ಛಂದಸ್ಸಿನಲ್ಲಿ ನೋಡ್ತಾ ಬಂದ್ರೆ ಮೊದಲು ಪ್ರಾಸ ಬರುತ್ತೆ. ಪ್ರಾಸನಲ್ಲಿ ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಬರೋದು ಯತಿ. ಯತಿ ಆದ್ಮೇಲೆ ಗಣಗಳು ಬರುತ್ತೆ. ಗಣಗಳಲ್ಲಿ 3 ರೀತಿಯಾಗಿರುತ್ತೆ: ಮಾತ್ರಾಗಣ, ಅಕ್ಷರಗಣ, ಅಂಶಗಣ ಅಂತ ಹೇಳಿ. ಈ ಪ್ರಶ್ನೆ ಬಂದು ನಮಗೆ ಅಂಶಗಣದ ಆಧಾರದ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಏನು ಅಂಶಗಣ ಅಂದ್ರೆ ಏನು ಅಂತ ಹೇಳಿದ್ರೆ, ಅಂಶಗಳ ಆಧಾರದ ಮೇಲೆ ಗಣ ವಿಭಜನೆ ಮಾಡಿದರೆ ಅದನ್ನ ಅಂಶಗಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂಶಗಣವು ಅಚ್ಚ ಕನ್ನಡ ಛಂದಸ್ಸಿನ ಒಂದು ಭಾಗವಾಗಿದೆ. ಓಕೆನಾ. ಅಚ್ಚಗನ್ನಡ, ಹಳೆಗನ್ನಡದ ಒಂದು ಛಂದಸ್ಸಿನ ಭಾಗ ಆಗಿದೆ ಯಾವುದು? ಅಂಶಗಣ. ಈ ಅಂಶಗಣದಲ್ಲೂ ಕೂಡ 3 ಭಾಗಗಳಿದೆ. ಓಕೆನಾ. 3 ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾರೆ ಯಾವುದನ್ನ? ಅಂಶಗಣವನ್ನ. ಮೊದಲನೇದು ಬ್ರಹ್ಮಗಣ, ಎರಡನೇದು ವಿಷ್ಣುಗಣ, ಮೂರನೇದು ರುದ್ರಗಣ. ಬ್ರಹ್ಮಗಣ ಅಂತ ಹೇಳಿ ಬಂದ್ರೆ 2 ಅಂಶಗಳನ್ನ ಒಳಗೊಂಡಿರುತ್ತದೆ. ಯಾವುದು? ಬ್ರಹ್ಮಗಣವು 2 ಅಂಶಗಳನ್ನ ಒಳಗೊಂಡಿರುತ್ತದೆ. ಇನ್ನು ವಿಷ್ಣುಗಣಕ್ಕೆ ಬಂದ್ರೆ ಇದು 3 ಅಂಶಗಳನ್ನ ಒಳಗೊಂಡಿರುತ್ತದೆ. ಮತ್ತೆ ಈ 3 ಅಂಶಗಳಲ್ಲಿ 8 ವಿನ್ಯಾಸಗಳನ್ನ ನಾವು ನೋಡಬಹುದು. ಓಕೆನಾ. ನೆಕ್ಸ್ಟ್ ರುದ್ರಗಣದಲ್ಲಿ 4 ಅಂಶಗಳನ್ನ ನೋಡ್ಬೋದು. ಮತ್ತೆ ಇವು 16 ವಿನ್ಯಾಸಗಳನ್ನ ಒಳಗೊಂಡಿರುತ್ತದೆ. ಇದಿಷ್ಟು ಏನು ಅಂಶಗಣ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 34ನೇ ಪ್ರಶ್ನೆ, ತಟ್ಟನೆ ಎಂಬ ಪದ. ಆಪ್ಷನ್ಸ್ ಹೀಗಿದೆ: ಸಾಮಾನ್ಯ ವ್ಯಯ, ಅನುಕರಣ ವ್ಯಯ, ಭಾವಸೂಚಕ ವ್ಯಯ, ಕ್ರಿಯಾರ್ಥಕ ವ್ಯಯ. ಉತ್ತರ ಬಂದು ಸಾಮಾನ್ಯ ವ್ಯಯ. ಸಾಮಾನ್ಯ ವ್ಯಯ ಅಂದ್ರೆ ಏನು ಹಾಗಾದ್ರೆ? ಕ್ರಿಯೆಯ ಕಾಲ, ಸ್ಥಾನ, ರೀತಿ ಮೊದಲಾದವುಗಳನ್ನು ತಿಳಿಸುವ ಶಬ್ದಗಳನ್ನು ಸಾಮಾನ್ಯ ವ್ಯಯಗಳೆನ್ನುತ್ತಾರೆ. ಇವು ಕ್ರಿಯಾಪದಕ್ಕೆ ವಿಶೇಷಣಗಳಾಗುತ್ತವೆ. ಕ್ರಿಯಾ ವಿಶೇಷಣಗಳೇ ಸಾಮಾನ್ಯ ವ್ಯಯವಾಗಿರುತ್ತೆ. ಓಕೆನಾ. ಉದಾಹರಣೆಗೆ ನೆಟ್ಟಗೆ, ತಟ್ಟನೆ, ಬಿಮ್ಮನೆ, ಬಿಮ್ಮಗೆ, ಸುಮ್ಮನೆ, ಸುಮ್ಮಗೆ, ಕಮ್ಮನೆ, ಬೇಗನೆ, ಮೆಲ್ಲನೆ, ಮೆಲ್ಲಗೆ, ಸೊಗಸಾಗಿ, ಹಾಗೆ, ಹೀಗೆ, ಅಂತೂ, ಇಂತು, ಬೇರೆ, ಬಳಿಕ, ತರುವಾಯ, ಇನ್ನು, ಒಡನೆ, ಕೂಡಲೇ, ಬೇಗ, ಸುತ್ತಲೂ ಇತ್ಯಾದಿ. ಇವಿಷ್ಟು ಕೂಡ ಸಾಮಾನ್ಯ ವ್ಯಯಕ್ಕೆ ಉದಾಹರಣೆಗಳಾಗಿದೆ. ಒಂದಷ್ಟು ಸಾಮಾನ್ಯ ವ್ಯಯ, ಅನುಕರಣ ವ್ಯಯ, ಭಾವಸೂಚಕ ವ್ಯಯ, ಕ್ರಿಯಾರ್ಥಕ ವ್ಯಯಗಳಿಗೆ ಒಂದಷ್ಟು ಉದಾಹರಣೆಗಳನ್ನ ಬರ್ಕೊಂಡು ಬಯಾಟ್ ಮಾಡಿಬಿಡಿ. ಆವಾಗ ಮಾತ್ರ ಇದನ್ನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 35ನೇ ಪ್ರಶ್ನೆ, ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ. ಆಪ್ಷನ್ಸ್ ಹೀಗಿದೆ: ಬಿ. ಎಂ. ಶ್ರೀ, ತಿ. ನಂ. ಶ್ರೀ, ಕುವೆಂಪು, ವಿ. ಎಂ. ಇನಾಮದಾರ್. ಉತ್ತರ ತಿ. ನಂ. ಶ್ರೀ. ತಿ. ನಂ. ಶ್ರೀ ಅವ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ. ತಿ. ನಂ. ಶ್ರೀ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತ ಹೇಳಿ ಇವರ ಪೂರ್ಣ ಹೆಸರು. ಜನನ ನವೆಂಬರ್ 26, 1906. ಮತ್ತು ಇವರ ಮರಣ ಬಂದು ಸೆಪ್ಟೆಂಬರ್ 7, 1966. 60 ವರ್ಷಗಳ ಕಾಲ ಬದುಕಿರ್ತಾರೆ. ಇನ್ನು 1988ರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಗೆ ಇವರಿಗೆ ಮರಣೋತ್ತರವಾಗಿ ಪಂಪ ಪ್ರಶಸ್ತಿ ದೊರೆಯಿತು. ಇನ್ನು ಇವರ ಕೃತಿಗಳು ಒಲುಮೆ, ಇದು ಕವನ ಸಂಕಲನ, ನೆಂಟರು ಪ್ರಬಂಧ ಸಂಕಲನ, ಭಾರತೀಯ ಕಾವ್ಯ ಮೀಮಾಂಸೆ 1953ರಲ್ಲಿ ಬರೆದಿರ್ತಾರೆ, ಕನ್ನಡ ಮಾಧ್ಯಮ ವ್ಯಾಕರಣ, ನಂಬಿ ಅಣ್ಣನ ರಗಳೆ, ಬಿಡಿ ಮುತ್ತು, ರಾಕ್ಷಸನ ಮುದ್ರಿಕೆ, ಗದಾಯುದ್ಧ
ಇದಿಷ್ಟು ಇವರ ಕೃತಿಗಳಾಗಿರುತ್ತೆ. ಯಾರ್ದು? ತೀನಂ ಶ್ರೀಕಂಠಯ್ಯ ಅಂತ ಹೇಳ್ಬೋದು. ಇವರ ಪೂರ್ಣ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತ ಹೇಳಿ. ಒಲುಮೆ ಕನ್ನಡದ ಮೊಟ್ಟ ಮೊದಲನೆಯ ಪ್ರೇಮಗೀತೆಗಳ ಕವನ ಸಂಕಲನವಾಗಿದೆ. ಓಕೆನಾ? ಇದಿಷ್ಟು ತೀನಂ ಶ್ರೀ ಅವರ ಒಂದು ಮಾಹಿತಿಯಾಗಿರುತ್ತೆ. ನೀವು ಬೇಕಿದ್ರೆ ಬಿ ಎಂ ಶ್ರೀ ಅವ್ರದ್ದು ಮತ್ತು ಕುವೆಂಪು ಅವ್ರದ್ದು, PM ಇನಾಮದಾರ್ ಅವ್ರದ್ದು ಇವರಿಷ್ಟು ಜನದ್ದು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡ್ರೆ ಮುಂದಿನ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 36ನೇ ಪ್ರಶ್ನೆ, ಸಾನೆಟ್ನಲ್ಲಿರುವ ಪಾದಗಳು. ಆಪ್ಷನ್ಸ್ ಹೀಗಿದೆ: 6, 12, 14, 16. ಸಾನೆಟ್ನಲ್ಲಿರುವ ಪಾದಗಳು ಅಂತ ಹೇಳಿದ್ರೆ ಲೈನ್ಸ್, ಸಾಲುಗಳು ಅಂತಲೂ ಕೂಡ ಹೇಳ್ಬೋದು. ಸಾನೆಟ್ನ ಒಂದಿಷ್ಟು ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ. ಸಾನೆಟ್ ಎಂದರೆ 14 ಸಾಲುಗಳ ಪ್ರಸಿದ್ಧ ಪಾಶ್ಚಾತ್ಯ ಕವನ ಪ್ರಕಾರವಾಗಿದೆ. ಇಟಾಲಿಯನ್ ಭಾಷೆಯ ಸಾನೆಟ್ಟೋ ಪದದಿಂದ ಬಂದಿದೆ. ಸಾನೆಟ್ಟೋ ಎಂದರೆ ಚಿಕ್ಕ ಹಾಡು ಎಂದರ್ಥ. ಸಾನೆಟ್ನಲ್ಲಿ 2 ಪ್ರಕಾರಗಳಿವೆ. ಒಂದು ಪೆಟ್ರಾರ್ಕನ ಸಾನೆಟ್, ಇನ್ನೊಂದು ಶೇಕ್ಸ್ಪಿಯರ್ನ ಸಾನೆಟ್. ಇದಿಷ್ಟು ಸಾನೆಟ್ನ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಕೃತಿ. ಆಪ್ಷನ್ಸ್ ಹೀಗಿದೆ: ಕಾಡು, ಹಳ್ಳ ಬಂತು ಹಳ್ಳ, ಚಿತ್ರಾಂಗದ, ಗುಲಾಬಿ. ಉತ್ತರ: ಹಳ್ಳ ಬಂತು ಹಳ್ಳ. ವಿವರಣೆ: ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಎಂದರೆ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1954ರಲ್ಲಿ ಸ್ಥಾಪನೆಯಾದ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ನೀಡುತ್ತಿದೆ. 2024ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನುಡಿಗಳ ಅಳಿವು ಅನ್ನೋ ಒಂದು ಕೃತಿಗೆ ಬಂದಿದೆ. ಬರೆದಿರೋದು ಪ್ರೊಫೆಸರ್ KV ನಾರಾಯಣ. ಇನ್ನು 2025ರ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಡ ಸೇರಿಸು ಅನ್ನೋ ಒಂದು ಕೃತಿಗೆ ಬಂದಿರುತ್ತೆ. ಇದನ್ನ ಬರೆದಿರೋರು ತಂದೆ ಅಮರೇಶ ನುಡು ಡೋಣಿ ಅನ್ನೋರು. ಓಕೆನಾ? ಇದನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪ್ರತಿ ವರ್ಷ ನೀಡ್ತಾ ಬರ್ತಾ ಇದೆ. ಇದು 24 ಭಾಷೆಗಳಿಗೆ ನೀಡುವಂತಹ ಒಂದು ಪ್ರಶಸ್ತಿಯಾಗಿರುತ್ತೆ. 38ನೇ ಪ್ರಶ್ನೆ, ಮೇಲೆ ನೋಡೆ ಕಣ್ಣ ತಣಿಪ, ನೀಲಪಟದಿ ವಿವಿಧ ರೂಪ ಎಂದು ಹಾಡಿದ ಕವಿ. ಆಪ್ಷನ್ಸ್ ಹೀಗಿದೆ: ಬೇಂದ್ರೆ, ಪುತ್ತಿನ, ಕುವೆಂಪು, DVG. ಉತ್ತರ: DVG. ವಿವರಣೆ ಹೀಗಿದೆ: ಮೇಲೆ ನೋಡೆ ಕಣ್ಣ ತಣಿಪ, ನೀಲಪಟದಿ ವಿವಿಧ ರೂಪ, ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ್ ಎಂದು ಹಾಡಿದ ಕವಿ DV ಗುಂಡಪ್ಪನವರು. ಈ ಸಾಲುಗಳು DV ಗುಂಡಪ್ಪನವರ ನಿವೇದನ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಓಕೆನಾ? ಅಲ್ಲಿಗೆ ನಿವೇದನ ಅನ್ನೋದು DVG ಅವರ ಒಂದು ಕವನ ಸಂಕಲನ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. 39ನೇ ಪ್ರಶ್ನೆ, ಕಪ್ಪೆ ಅರಭಟ್ಟನ ಶಾಸನ ಇರುವ ಛಂದಸ್ಸು. ಆಪ್ಷನ್ಸ್ ಹೀಗಿದೆ: ದ್ವಿಪದಿ, ರಗಳೆ, ತ್ರಿಪದಿ, ಚೌಪದಿ. ಉತ್ತರ: ತ್ರಿಪದಿ. ವಿವರಣೆ ಹೀಗಿದೆ: ಕಪ್ಪೆ ಅರಭಟ್ಟನ ಶಾಸನ ಇದ್ದಂತಹ ಕಾಲ ಯಾವುದು ಅಂತ ಕೇಳಿದ್ರೆ ಸಾಲಿವಾಹನ ಶಕ 700ರಲ್ಲಿ. ಓಕೆನಾ? ಇನ್ನು ಸ್ಥಳ ಬಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತೊಟ್ಟುಕೋಟೆ. ಇನ್ನು ಇದರ ಕರ್ತೃ ಕೇಳಿದ್ರೆ ಕಪ್ಪೆ ಅರಭಟ್ಟ ಅಂತ ಹೇಳಿ. ಇದನ್ನ ಹೊರಡಿಸಿದಂತಹ ರಾಜ ಯಾರು ಅಂತ ಹೇಳಿದ್ರೆ ವಿಜಯಾದಿತ್ಯ. ಭಾಷೆ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಅಚ್ಚ ಕನ್ನಡ ಭಾಷೆಯಲ್ಲಿದೆ. ಛಂದಸ್ಸಿನ ಪ್ರಕಾರ ಬಂದು ತ್ರಿಪದಿ. ಇದನ್ನ ಪತ್ತೆ ಹಚ್ಚಿದವರು ಅಂದ್ರೆ ಕಪ್ಪೆ ಅರಭಟ್ಟ ಶಾಸನವನ್ನ ಪತ್ತೆ ಹಚ್ಚಿದವರು ಯಾರು ಅಂತ ಹೇಳಿದ್ರೆ JM ಪ್ಲೀಟ್ ಅವರು 1881ರಲ್ಲಿ. ಈ ಶಾಸನದಲ್ಲಿ ಎಷ್ಟು ಸಾಲುಗಳಿದೆ ಅಂತ ಹೇಳಿದ್ರೆ 10 ಸಾಲುಗಳನ್ನು ಒಳಗೊಂಡಿದೆ. ಈ ಶಾಸನವು 10 ಸಾಲುಗಳನ್ನು ಒಳಗೊಂಡಿದೆ. ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನವಾಗಿದೆ. ಯಾವುದು? ಕಪ್ಪೆ ಅರಭಟ್ಟನ ಶಾಸನ. ಈ ತ್ರಿಪದಿನಲ್ಲಿರುವಂತಹ ಈ ಕಪ್ಪೆ ಅರಭಟ್ಟನ ಶಾಸನದ ಕೆಲವು ಸಾಲುಗಳನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ನೋಡಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಇದು ಕಪ್ಪೆ ಅರಭಟ್ಟ ಶಾಸನದಲ್ಲಿರುವಂತಹ ತ್ರಿಪದಿಯಲ್ಲಿರುವಂತಹ ಒಂದು 3 ಸಾಲುಗಳಾಗಿರುತ್ತೆ. ಇನ್ನು 40ನೇ ಪ್ರಶ್ನೆ, 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು.
ಆಪ್ಷನ್ಸ್ ಹೀಗಿದೆ: GS ಶಿವರುದ್ರಪ್ಪ, KS ನಿಸಾರ್ ಅಹಮದ್, L ಬಸವರಾಜು, GP ರಾಜರತ್ನಂ. ಉತ್ತರ L ಬಸವರಾಜು. ಇಲ್ಲಿ ನಾನು ವಿವರಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ನೋಡೋಣ. 1915 ಮೇ 5ರಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು. 1938ರಲ್ಲಿ ಈ ಪರಿಷತ್ತನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಮರುನಾಮಕರಣ ಮಾಡಲಾಯಿತು. ಈ ಕರ್ನಾಟಕ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು 1915ರಿಂದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸುತ್ತಾ ಬಂದಿದೆ. ಬೆಂಗಳೂರಿನಲ್ಲಿ ನಡೆದ ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು HV ನಂಜುಂಡಯ್ಯನವರು ವಹಿಸಿಕೊಂಡಿದ್ದರು. ಇನ್ನು ಇತ್ತೀಚೆಗೆ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಒಂದಷ್ಟು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ, ಈ ಸ್ಲೈಡ್ನಲ್ಲಿ ನೋಡ್ತಾ ಹೋಗಿ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2021 ಧಾರವಾಡದಲ್ಲಿ ನಡೆಯಿತು. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಚಂದ್ರಶೇಖರ ಕಂಬಾರ ಅವರು. ಇನ್ನು 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2022ರಲ್ಲಿ ಕಲಬುರಗಿನಲ್ಲಿ ನಡೆಯಿತು. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು HS ವೆಂಕಟೇಶಮೂರ್ತಿ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2003 ಹಾವೇರಿನಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆ ಡಾಕ್ಟರ್ ದೊಡ್ಡರಂಗೇಗೌಡ ಅವರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2024 ಮಂಡ್ಯದಲ್ಲಿ ನಡೆಯಿತು. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗೋರು ಚನ್ನಬಸಪ್ಪ ಅವರು. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2025 ಬಳ್ಳಾರಿನಲ್ಲಿ ನಡೆಯಿತು. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಇತ್ತೀಚೆಗಷ್ಟೇ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಬಾನು ಮುಷ್ತಾಕ್ ಅವರು. ಓಕೆನಾ? ಇದಿಷ್ಟು ಸಾಹಿತ್ಯ ಸಮ್ಮೇಳನಗಳ ಒಂದು ಮಾಹಿತಿ. ಆದರೆ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಮತ್ತು ಪ್ರಸ್ತುತ ಇರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು ಅನ್ನೋ ವಿವರಣೆಯನ್ನು ನೋಡೋಣ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲನೇ ಅಧ್ಯಕ್ಷರು HV ನಂಜುಂಡಯ್ಯ ಅವರಾಗಿರ್ತಾರೆ. ಇದು ಬೆಂಗಳೂರಿನ ಚಾಮರಾಜಪೇಟೆ ಪಂಪ ಮಹಾಕವಿ ರಸ್ತೆಯಲ್ಲಿದೆ. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಮಹೇಶ್ ಜೋಶಿ ಅವರಿದ್ದಾರೆ. ಓಕೆನಾ? ಇದಿಷ್ಟು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಒಂದು ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 41ನೇ ಪ್ರಶ್ನೆ. ಕನ್ನಡದ ಮೊದಲ ಕವಯತ್ರಿ. ಆಪ್ಷನ್ಸ್ ಹೀಗಿದೆ: ಕಂತಿ, ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ತ್ರಿವೇಣಿ. ಉತ್ತರ ಅಕ್ಕ ಮಹಾದೇವಿ. ವಿವರಣೆ: ಕನ್ನಡದ ಮೊದಲ ಕವಯತ್ರಿ ಎಂದು ಪ್ರಸಿದ್ಧ ವಚನಕಾರ್ತಿ ಅಕ್ಕ ಮಹಾದೇವಿ ಅವರನ್ನು ಪರಿಗಣಿಸಲಾಗಿದೆ. ಕೆಲವು ಕಡೆಗಳಲ್ಲಿ ಕಂತಿ ಎಂಬ ಕವಯತ್ರಿ 12ನೇ ಶತಮಾನ, ಇವರು ಕೂಡ ಪ್ರಥಮ ಕವಯತ್ರಿ ಎಂಬ ಉಲ್ಲೇಖವಿದೆ. ಆದರೆ ಸಾಹಿತ್ಯಿಕ ಪ್ರಭಾವ ಮತ್ತು ವಚನ ಸಾಹಿತ್ಯದಲ್ಲಿನ ಸ್ಥಾನದ ಆಧಾರದ ಮೇಲೆ ಅಕ್ಕ ಮಹಾದೇವಿಯವರನ್ನು ಕನ್ನಡದ ಮೊದಲ ಕವಯತ್ರಿ ಎಂದು ಗುರುತಿಸಲಾಗಿದೆ. ಇನ್ನು ಅಕ್ಕ ಮಹಾದೇವಿಯವರ ಬಗ್ಗೆ ಒಂದಷ್ಟು ವಿವರಣೆ ನೋಡೋಣ. ಅಕ್ಕ ಮಹಾದೇವಿ, ಕಾಲ 12ನೇ ಶತಮಾನ, ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ. ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಸಾಹಿತ್ಯ 430ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಇವರು. ಇನ್ನು ಕೃತಿಗಳು ಬಂದು ಯೋಗಾಂಗ ತ್ರಿವಿಧಿ, ಮಂತ್ರ ಗೋಪ್ಯ ಇವೆರಡು ಇವರ ಪ್ರಮುಖ ಕೃತಿಗಳಾಗಿದೆ. ಇನ್ನು ಬಿರುದುಗಳು ಬಂದರೆ ದಕ್ಷಿಣ ಭಾರತದ ಮೀರಾಬಾಯಿ ಅಂತಲೇ ಇವರನ್ನ ಕರಿತಾ ಹೋಗ್ತೀವಿ. ಯಾರನ್ನ? ಅಕ್ಕ ಮಹಾದೇವಿಯವರನ್ನು. ಮತ್ತು ಪ್ರಥಮ ಮಹಿಳಾ ಕವಯತ್ರಿ ಯಾರು ಅಂತ ಕೇಳಿದ್ರು ಕೂಡ ಅದು ಅಕ್ಕ ಮಹಾದೇವಿಯವರೇ ಆಗಿರ್ತಾರೆ. ಇನ್ನು ವಚನಗಳ ಗುಣಲಕ್ಷಣಗಳು: ಗಾಢವಾದ ಪ್ರೇಮ, ವಿರಹ, ಆತ್ಮಸಮರ್ಪಣೆ ಮತ್ತು ವೈರಾಗ್ಯ. ಇವಿಷ್ಟು ವಿಷಯಗಳು ಅವರು ಬರೆದಿರುವಂತಹ ವಚನಗಳಲ್ಲಿ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧ ವಚನವನ್ನು ಇಲ್ಲಿ ಬರೆದಿದ್ದೀನಿ. ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಧನವಿದ್ದು ಫಲವೇನು ದಯವಿಲ್ಲದ ಮೇಲೆ, ಹಸುವಿದ್ದು ಫಲವೇನು ಹಾಲು ನೀಡದ ಮೇಲೆ, ರೂಪವಿದ್ದು ಫಲವೇನು ಗುಣವಿಲ್ಲದ ಮೇಲೆ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಮೇಲೆ. ಚನ್ನಮಲ್ಲಿಕಾರ್ಜುನ. ನಾನಿಲ್ಲಿ ಒಂದೇ ಒಂದು ವಚನವನ್ನು ಕೊಟ್ಟಿದ್ದೀನಿ. ಆದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ
ಒಂದೆರಡು ವಚನಗಳ ಸಾಲುಗಳನ್ನ ಕೊಟ್ಟು ಈ ವಚನ ಯಾರ ವಚನ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ಒಂದಷ್ಟು ವಚನಕಾರರ ವಚನಗಳನ್ನ ಕಲೆಕ್ಟ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗಿ. ಆಗ ನಿಮಗೆ ಪರೀಕ್ಷೆನಲ್ಲಿ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ. ಹೊಸಗನ್ನಡದ ಮೊದಲ ನಾಟಕ. ಆಪ್ಷನ್ಸ್ ಹೀಗಿದೆ: ಶಾಕುಂತಲ, ಮಿತ್ರವಿಂದ ಗೋವಿಂದ, ಸ್ಮಶಾನ ಕುರುಕ್ಷೇತ್ರ, ಅಶ್ವತ್ಥಾಮನ್. ಉತ್ತರ ಮಿತ್ರವಿಂದ ಗೋವಿಂದ. ಈ ಮಿತ್ರವಿಂದ ಗೋವಿಂದದ ಬಗ್ಗೆ ಒಂದು ಸಣ್ಣ ವಿವರಣೆ ಇಲ್ಲಿದೆ. ಕನ್ನಡದಲ್ಲಿ ಲಭ್ಯವಿರುವ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಇದನ್ನು 17ನೇ ಶತಮಾನದಲ್ಲಿ ಸುಮಾರು 1680ರಲ್ಲಿ ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರ್ ಅವರ ಆಸ್ಥಾನ ಕವಿ ಸಿಂಗರಾರ್ಯರವರು ಬರೆದಿದ್ದಾರೆ. ಇದು ಸಂಸ್ಕೃತದ ರತ್ನಾವಳಿ ನಾಟಕವನ್ನು ಆಧರಿಸಿ ರಚಿತವಾದ ಕೃತಿಯಾಗಿದೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ. ರತ್ನತ್ರಯರಲ್ಲಿ ಎರಡನೆಯವನು. ಆಪ್ಷನ್ಸ್ ಹೀಗಿದೆ: ಪಂಪ, ಪೊನ್ನ, ರನ್ನ, ಜನ್ನ. ಉತ್ತರ ಪೊನ್ನ. ವಿವರಣೆ ಹೇಗಿದೆ: ಕನ್ನಡ ಸಾಹಿತ್ಯ, ವಿಶೇಷವಾಗಿ ಹಳಗನ್ನಡದಲ್ಲಿ ರತ್ನತ್ರಯರು ಎಂದರೆ ಪ್ರಸಿದ್ಧ ಕವಿಗಳಾದ ಪಂಪ, ಪೊನ್ನ ಮತ್ತು ರನ್ನ. ನಾನಿಲ್ಲಿ ಒಂದು ಟ್ರಿಕ್ಸ್ ಆಗಿ ಏನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಪಂಪೊರ ಅಂತ ನೆನ್ಪಿಟ್ಕೋತೀನಿ. ಪಂಪೊರ ಅಂತ ಹೇಳಿದ್ರೆ ಪಂಪ, ಪೊನ್ನ, ರನ್ನ. ಓಕೆನಾ? ಇವ್ರು 3 ಜನನು ಹೀಗೆ ಕ್ರಮಬದ್ಧವಾಗಿ ಬರ್ತಾರೆ: ಪಂಪ, ಪೊನ್ನ, ರನ್ನ, ಪಂಪೊರ ಅಂತ ಹೇಳಿ ನೆನ್ಪಿಟ್ಕೋಬಹುದು. ಇವರು ಚಂಪು ಶೈಲಿಯಲ್ಲಿ ಅತ್ಯುತ್ತಮ ಕಾವ್ಯಗಳನ್ನು ರಚಿಸಿದ ಕವಿ ಚಕ್ರವರ್ತಿಗಳಾಗಿದ್ದಾರೆ. ಮೊದಲನೆಯವರು ಆದಿಕವಿ ಪಂಪ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಮತ್ತು ಆದಿಪುರಾಣ ಇವು ಆದಿಕವಿ ಪಂಪ ಅವರ ಪ್ರಸಿದ್ಧ ಕೃತಿಗಳಾಗಿವೆ. ಇನ್ನು ಎರಡನೆಯವರು ಪೊನ್ನ. ಪೊನ್ನರನ್ನ ಕವಿರತ್ನ ಅಂತ ಕೂಡ ಕರೀತಾರೆ. ಇವರ ಒಂದು ಕೃತಿಗಳು ಯಾವುದು ಅಂತ ಹೇಳಿದ್ರೆ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ. ಇವೆರಡು ಪ್ರಮುಖವಾದಂತಹ ಕೃತಿಗಳು. ಯಾರವು? ಪೊನ್ನನರು. ನೆಕ್ಸ್ಟು ಮೂರನೆಯವರು ರನ್ನ. ರನ್ನನನ್ನ ನಾವು ಕವಿ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ. ಇವರ ಒಂದು ಪ್ರಸಿದ್ಧ ಕೃತಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯಂ, ಇದನ್ನ ಗದಾಯುದ್ಧ ಅಂತ ಕೂಡ ಕರೀತಾರೆ, ಮತ್ತು ಅಜಿತ ಪುರಾಣ. ಇವೆರಡು ಕೂಡ ರನ್ನನ ಪ್ರಸಿದ್ಧ ಕೃತಿಗಳಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 44ನೇ ಪ್ರಶ್ನೆ. ಜೇಡರ ದಾಸಿಮಯ್ಯನ ವಚನಾಂಕಿತ. ಆಪ್ಷನ್ಸ್ ಹೀಗಿದೆ: ಚನ್ನಮಲ್ಲಿಕಾರ್ಜುನ, ಕಾಗಿನೆಲೆ ಆದಿಕೇಶವ, ರಾಮನಾಥ, ಗುಹೇಶ್ವರ. ಉತ್ತರ ರಾಮನಾಥ. ಇಲ್ಲಿ ನಾನು ಒಂದಷ್ಟು ವಚನಕಾರರು ಮತ್ತು ಅವರ ಅಂಕಿತ ನಾಮಗಳನ್ನ ಕೊಟ್ಟಿದ್ದೀನಿ. ಲಿಸ್ಟ್ ಮಾಡಿಕೊಂಡು ಓದ್ಕೊಳ್ಳಿ. ಬಸವಣ್ಣ ಕೂಡಲ ಸಂಗಮ ದೇವ, ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ, ಅಲ್ಲಮಪ್ರಭು ಗುಹೇಶ್ವರ, ಕನಕದಾಸರು ಕಾಗಿನೆಲೆ ಆದಿಕೇಶವ, ಜೇಡರ ದಾಸಿಮಯ್ಯ ರಾಮನಾಥ, ಮಾದಾರ ಚೆನ್ನಯ್ಯ ನಿಜಾತ್ಮ ರಾಮರಾಯ, ಚನ್ನಬಸವಣ್ಣ ಕೂಡಲ ಚನ್ನಸಂಗ, ಅಂಬಿಗರ ಚೌಡಯ್ಯನೇ ಅವರ ವಚನಾಂಕಿತ ಆಗಿರುತ್ತೆ. ಮುಕ್ತಾಯಕ್ಕ ಅಜಗಣ್ಣ ತಂದೆ, ಮಡಿವಾಳ ಮಾಚಯ್ಯ ಕಲಿದೇವರ ದೇವ, ಸತ್ಯಕ್ಕ ಶಂಭುಕೇಶ್ವರ, ನರಹರಿ ತೀರ್ಥರು ಶ್ರೀ ರಘುಪತಿ, ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಥವಾ ಅಮರೇಶ್ವರ ಲಿಂಗ. ಇದಿಷ್ಟು ಒಂದಷ್ಟು ವಚನಕಾರರು ಮತ್ತು ಅವರ ಅಂಕಿತ ನಾಮಗಳಾಯಿತು. ನೀವು ಏನು ಮಾಡಿ ಅಂತ ಹೇಳಿದ್ರೆ ಒಂದಷ್ಟು ಇದ್ರ ಜೊತೆಗೆ ಇನ್ನೊಂದಷ್ಟು ವಚನಕಾರರು ಮತ್ತು ಅಂಕಿತ ನಾಮಗಳನ್ನ ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಳಿ. ಪರೀಕ್ಷೆಗೆ ಈಸಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 45ನೇ ಪ್ರಶ್ನೆ. ಅಭಿನವ ಪಂಪ ಎಂಬ ಬಿರುದು ಪಡೆದ ಕವಿ. ಆಪ್ಷನ್ಸ್ ಹೀಗಿದೆ: ಪಂಪ, ಆದಿಪಂಪ, ನಾಗವರ್ಮ, ನಾಗಚಂದ್ರ. ಉತ್ತರ ನಾಗಚಂದ್ರ. ಈ ಪ್ರಶ್ನೆಯ ವಿವರಣೆ ಮುಂದಿನ ಸ್ಲೈಡ್ನಲ್ಲಿದೆ, ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದಷ್ಟು ಕವಿಗಳು ಮತ್ತು ಕವಿಗಳ ಬಿರುದುಗಳನ್ನ ಕೊಟ್ಟಿದ್ದೀನಿ ನೋಡಿ. ಪಂಪ ಆದಿಕವಿ, ಪೊನ್ನ ಉಭಯ ಚಕ್ರವರ್ತಿ, ರನ್ನ ಕವಿ ಚಕ್ರವರ್ತಿ, ನಾಗಚಂದ್ರ ಅಭಿನವ ಪಂಪ, ನೇಮಿಚಂದ್ರ ಭಾರತಿ ಚಿತ್ತಚೋರ, ಕವಿರಾಜ ಕುಂಜರ ಚತುರ್ಭಾಷಾ ಚಕ್ರವರ್ತಿ. ಇವು 3 ಕೂಡ ನೇಮಿಚಂದ್ರರ ಬಿರುದುಗಳಾಗಿತ್ತು.
ನೆಕ್ಸ್ಟು ರಾಘವಾಂಕ ಷಟ್ಪದಿಯ ಬ್ರಹ್ಮ, ಲಕ್ಷ್ಮೀಶ ಕರ್ನಾಟಕ ಕವಿಚೈತ್ರ ವನಚೂತ ಮತ್ತು ಉಪಮಾಲೋಲ ನಾದಲೋಲ, ಇವು 3 ಲಕ್ಷ್ಮೀಶರ ಒಂದು ಬಿರುದುಗಳಾಗಿತ್ತು. ರತ್ನಾಕರ ವರ್ಣಿ ಶೃಂಗಾರ ಕವಿ. ಟಿ.ಪಿ. ಕೈಲಾಸಂ ಕನ್ನಡ ಪ್ರಹಸನ ಪಿತಾಮಹ. ಕುಂದನ್ ಹನುಮಂತರಾವ್ ಕನ್ನಡದ ಶೇಕ್ಸ್ಪಿಯರ್. ಆನ ಕೃಷ್ಣರಾವ್ ಕಾದಂಬರಿ ಸಾರ್ವಭೌಮ. ಸಂತ ಶಿಶುನಾಳ ಶರೀಫರು ಕರ್ನಾಟಕದ ಕಬೀರ. ಬಸವಣ್ಣ ಕರ್ನಾಟಕದ ಮಾರ್ಟಿನ್ ಲೂಥರ್. ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ. ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ. ಅತ್ತಿಮಬ್ಬೆ ದಾನ ಚಿಂತಾಮಣಿ. ಇದಿಷ್ಟು ಕವಿಗಳು ಮತ್ತು ಬಿರುದುಗಳ ಒಂದು ವಿವರಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 46ನೇ ಪ್ರಶ್ನೆ, ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದವರು. ಆಪ್ಷನ್ಸ್ ಹೀಗಿದೆ: ಮಧುರ ಚೆನ್ನ, ಪಂಜೆ ಮಂಗೇಶರಾಯ, ಆದ್ಯ ರಂಗಾಚಾರ್ಯ, ಬಟಗೇರಿ ಕೃಷ್ಣ ಶರ್ಮ. ಉತ್ತರ ಬಟಗೇರಿ ಕೃಷ್ಣ ಶರ್ಮ. ಮತ್ತು ನಾನು ಇಲ್ಲೊಂದಿಷ್ಟು ಕವಿಗಳು ಮತ್ತು ಅವರುಗಳ ಕಾವ್ಯನಾಮಗಳನ್ನ ಲಿಸ್ಟ್ ಮಾಡಿದ್ದೀನಿ, ಅದನ್ನು ನೋಡೋಣ. ಕನ್ನಡ ಕವಿಗಳ ಕಾವ್ಯನಾಮಗಳು. ಕೆ. ವಿ. ಪುಟ್ಟಪ್ಪ ಅಂತ ಹೇಳಿದ್ರೆ ಕುವೆಂಪು, ಅವರ ಕಾವ್ಯನಾಮ ಕೂಡ ಕಿಶೋರ ಚಂದ್ರವಾಣಿ ಮತ್ತು ಕುವೆಂಪು. ದ. ರಾ. ಬೇಂದ್ರೆ ಅಂಬಿಕಾ ತನಯ ದತ್ತ. ವಿಕ್ರು ಗೋಕಾಕ್ ವಿನಾಯಕ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಇವ್ರದ್ದು ಡಿ. ವಿ. ಜಿ ಅವರ ಕಾವ್ಯನಾಮಗಳು. ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್, ಇವ್ರದ್ದು ಪೂತಿ ನ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಶ್ರೀನಿವಾಸ. ರಾಯಸಂ ಭೀಮಸೇನರಾವ್ ಬೀಚಿ. ಬಟಗೇರಿ ಕೃಷ್ಣ ಶರ್ಮ ಆನಂದ ಕಂದ. ದೆ. ಜವರೇಗೌಡ ದೆ. ಜ. ಗೌ. ಚಂದ್ರಶೇಖರ ಪಾಟೀಲ ಚಂಪಾ. ಕುಳಕುಂದ ಶಿವರಾಯ ನಿರಂಜನ. ಜಾನಕಿ ಎಸ್. ಮೂರ್ತಿ ವೈದೇಹಿ. ತುಳುಕಿನ ರಾಮಸ್ವಾಮಿ ಸುಬ್ಬರಾವ್ ತರಾಸು. ಸಿದ್ದಯ್ಯ ಪುರಾಣಿಕ ಕಾವ್ಯಾನಂದ. ಸಿದ್ದಲಿಂಗಯ್ಯ ನಿಸರ್ಗಪ್ರಿಯ. ಎಚ್. ಎಸ್. ಅನಸೂಯ ತ್ರಿವೇಣಿ. ಪಂಜೆ ಮಂಗೇಶರಾಯರು ಕವಿಶಿಷ್ಯ. ವೆಂಕಟೇಶ ತಿರುಕೋ ಕುಲಕರ್ಣಿ ಗಳಗನಾಥರು. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ. ಬಾಳಾಚಾರ್ಯ ಸಕ್ಕರೆ ಶಾಂತಕವಿ. ಇವಿಷ್ಟು ಕವಿಗಳ ಒಂದಷ್ಟು ಕಾವ್ಯನಾಮಗಳು. ನೀವು ಕೂಡ ಇದನ್ನು ಲಿಸ್ಟ್ ಮಾಡಿಕೊಂಡು ಓದ್ಕೊಳ್ಳಿ. 47ನೇ ಪ್ರಶ್ನೆ, ಪ್ರಗತಿಶೀಲ ಸಾಹಿತಿ. ಆಪ್ಷನ್ಸ್ ಹೀಗಿದೆ: ಬಿ. ಎಂ. ಶ್ರೀ, ದ. ರಾ. ಬೇಂದ್ರೆ, ಅ. ನ. ಕೃ, ಮಾಸ್ತಿ. ಉತ್ತರ ಅ. ನ. ಕೃ. ವಿವರಣೆ ಹೀಗಿದೆ: ಅ. ನ. ಕೃ ಅವ್ರ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ಅರಕಲಗೂಡು ನರಸಿಂಹ ಶಾಸ್ತ್ರಿ ಕೃಷ್ಣರಾಯ ಇವರ ಪೂರ್ಣ ಹೆಸರು ಅದು. ಇವರು ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಮುಂಚೂಣಿ ನಾಯಕರು. ಇವರನ್ನು ಪ್ರಗತಿಶೀಲ ಸಾಹಿತ್ಯದ ಹರಿಕಾರ ಎಂದು ಕರೆಯಲಾಗುತ್ತದೆ. ಇದಿಷ್ಟು ಅ. ನ. ಕೃ ಅವ್ರದ್ದು. ನೆಕ್ಸ್ಟು ಬಿ. ಎಂ. ಶ್ರೀ. ಬಿ. ಎಂ. ಶ್ರೀಕಂಠಯ್ಯ ಅಂತ ಹೇಳಿ ಕರೀತಾರೆ. ಇವರ ಒಂದು ವಿವರಣೆ: ಇವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ. ಇವರು ನವೋದಯ ಸಾಹಿತ್ಯ ಕಾಲದವರು. ದ. ರಾ. ಬೇಂದ್ರೆ ಇವರು ಕನ್ನಡದ ವರಕವಿ ಮತ್ತು ಇವರು ಕೂಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳು. ಮಾಸ್ತಿ ಇವರನ್ನು ಕನ್ನಡದ ಆಸ್ತಿ ಎಂದು ಕರೆಯಲಾಗುತ್ತದೆ. ಇವರು ಕೂಡ ನವೋದಯ ಸಾಹಿತ್ಯ ಕಾಲದ ಪ್ರಸಿದ್ಧ ಸಾಹಿತಿಗಳು. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸಲ್ಲಿ ಒಬ್ಬರು ಮಾತ್ರ ಪ್ರಗತಿಶೀಲ ಸಾಹಿತಿ ಆಗಿದ್ರೆ, ಇನ್ನು ಉಳಿದ 3 ಏನಾಗಿದ್ರು, ನವೋದಯ ಸಾಹಿತ್ಯ ಕಾಲದವರಾಗಿದ್ರು. ಈ ಥರ ಕೂಡ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇಲ್ಲಿ ನೀವು ಸಾಹಿತ್ಯವನ್ನು ನೋಡುವಾಗ ಏನು ಪ್ರಗತಿಶೀಲ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯ, ಈ ಥರ ಸಾಹಿತ್ಯಗಳ ಬಗ್ಗೆ ನೀವು ಅಧ್ಯಯನ ಮಾಡಲೇಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 48ನೇ ಪ್ರಶ್ನೆ, ಕುಸುಮ ಬಾಲೆ ಕೃತಿ ಬರೆದವರು. ಆಪ್ಷನ್ಸ್ ಹೀಗಿದೆ: ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ, ಪಿ. ಲಂಕೇಶ್, ಯು. ಆರ್. ಅನಂತಮೂರ್ತಿ. ಉತ್ತರ ದೇವನೂರು ಮಹಾದೇವ ಅವರು. ದೇವನೂರು ಮಹಾದೇವ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ನೀಡಿದ್ದೀನಿ. ಜನನ: ಇವರು 1948ರಲ್ಲಿ ದೇವನೂರು, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಜನಿಸಿದರು. ಸಾಹಿತ್ಯ ಚಳವಳಿ: ಬಂಡಾಯ ಚಳವಳಿ, ದಲಿತ ಸಂಘರ್ಷ ಸಮಿತಿ ಇವರ ಸಾಹಿತ್ಯ ಚಳವಳಿಯ ವಿಧಗಳಿವು.
ಕೃತಿಗಳು: ದ್ಯಾವನೂರು, ಒಡನಾಳ, ಒಡಲಾಳ, ಎದೆಗೆ ಬಿದ್ದ ಅಕ್ಷರ, ಗಾಂಧಿ ಮತ್ತು ಮಾವು, ನೋಡು ಮತ್ತು ಕೂಡು ಮತ್ತು ಕುಸುಮಬಾಲೆ. ಇವಿಷ್ಟು ಅವರ ಪ್ರಮುಖ ಕೃತಿಗಳು. ಇನ್ನು ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕೃತಿಯು 1984ರಲ್ಲಿ ಪ್ರಕಟಗೊಂಡಿತು. 1991ರಲ್ಲಿ ಕುಸುಮಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆಯುತ್ತೆ. ಇನ್ನು 2011ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಯಾರಿಗೆ? ದೇವನೂರು ಮಹಾದೇವ ಅವರಿಗೆ 2011ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಲ್ಲಮಪ್ರಭು ಪ್ರಶಸ್ತಿ ಇವಿಷ್ಟು ಈ ಒಂದು ಕವಿಯಾದಂತಹ ದೇವನೂರು ಮಹಾದೇವ ಅವರಿಗೆ ಸಂದಿರುವಂತಹ ಪ್ರಶಸ್ತಿಯಾಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 49ನೇ ಪ್ರಶ್ನೆ. ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ. ಆಪ್ಷನ್ಸ್ ಹೀಗಿದೆ: ದ್ವಂದ್ವ, ದ್ವಿಗು, ಹರಿ, ಸಮಾನ. ಹರಿ ಆಗಬೇಕದು. ಉತ್ತರ ಹರಿ ಸಮಾಸ. ಹರಿ ಸಮಾಸ: ಕನ್ನಡ ಪದದೊಡನೆ ಸಂಸ್ಕೃತ ಪದವನ್ನು ಸೇರಿಸಿ ಸಮಾಸ ಮಾಡಬಾರದು. ಆದರೆ ಹಾಗೆ ಸೇರಿಸಿ ಮಾಡಿದರೆ ಅದನ್ನು ಹರಿ ಸಮಾಸ ಎನ್ನುವರು. ಇದು ಹರಿ ಸಮಾಸಕ್ಕೆ ವಿವರಣೆಯಾಗಿದೆ. ಇನ್ನು ಮುಂದಿನ ಸ್ಲೈಡ್ನಲ್ಲಿ ಉಳಿದಂತಹ ಸಮಾಸಗಳ ಬಗ್ಗೆ ವಿವರಣೆ ಇದೆ, ನೋಡೋಣ. ದ್ವಂದ್ವ ಸಮಾಸ: ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರಿಸುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರುವ ಸಮಾಸಕ್ಕೆ ದ್ವಂದ್ವ ಸಮಾಸ ಎನ್ನುತ್ತಾರೆ. ಉದಾಹರಣೆಗೆ ಕಸ ಕಡ್ಡಿಗಳು, ಕೆರೆ ಕಟ್ಟೆ ಬಾವಿ, ಗುಡುಗು ಸಿಡಿಲು ಮಿಂಚು, ಗಿಡ ಮರ ಬಳ್ಳಿ ಇತ್ಯಾದಿ. ನೆಕ್ಸ್ಟ್ ದ್ವಿಗು ಸಮಾಸ: ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದಗಳು ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಉದಾಹರಣೆಗೆ ಮುಕ್ಕಣ್ಣು, ನಾಲ್ವಡಿ, ತ್ರಿನೇತ್ರಗಳು, ಮುಮ್ಮಡಿ, ಒಗ್ಗಟ್ಟು ಇತ್ಯಾದಿ. ಇದಿಷ್ಟು ಸಮಾಸಗಳ ಬಗ್ಗೆ ವಿವರಣೆಯಾಗಿತ್ತು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ, 50ನೇ ಪ್ರಶ್ನೆ, ಈ ಸೆಷನ್ನ ಕೊನೆಯ ಪ್ರಶ್ನೆ. ತೆಲುಗಿನ ವೇಮನ, ತಮಿಳಿನ ತಿರುವಳ್ಳರ್ಗೆ ಸರಿಸಮಾನದ ಕನ್ನಡದ ಕವಿ ಯಾರು? ಆಪ್ಷನ್ಸ್ ಹೀಗಿದೆ: ರತ್ನಾಕರ, ಸರ್ವಜ್ಞ, ಕನಕದಾಸ, ಲಕ್ಷ್ಮೇಶ. ಉತ್ತರ ಸರ್ವಜ್ಞ. ವಿವರಣೆ ನೋಡೋಣ. ತೆಲುಗಿನ ವೇಮನ ಮತ್ತು ತಮಿಳಿನ ತಿರುವಳ್ಳರ್ ಅವರಂತೆ ಕನ್ನಡ ಸಾಹಿತ್ಯದಲ್ಲಿ ಸರಳ ತ್ರಿಪದಿಗಳ ಮೂಲಕ ನೀತಿ, ಸಾಮಾಜಿಕ ಜಾಗೃತಿ ಮತ್ತು ಜೀವನದ ಮೌಲ್ಯಗಳನ್ನು ಬೋಧಿಸಿದ ಕವಿ ಸರ್ವಜ್ಞ. ಸರ್ವಜ್ಞನ ತ್ರಿಪದಿಗಳು ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ಮತ್ತು ನೀತಿ ಪ್ರಧಾನ ಕೃತಿಗಳಾಗಿವೆ. ಹೀಗಾಗಿ ಸರ್ವಜ್ಞನನ್ನು ಕನ್ನಡದ ತಿರುವಳ್ಳರ್ ಅಥವಾ ವೇಮನ ಎಂದು ಪರಿಗಣಿಸಲಾಗುತ್ತದೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಇವತ್ತಿನ ಈ ಒಂದು ವಿಷಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಅನುಕೂಲ ಆಗಿದ್ರೆ, ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.